ಹಾಯ್ ನಮಸ್ತೆ ಶಿಕ್ಷಕರೇ. ಈ ದಿನ ನಾವು ಸಮಗ್ರ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಮೊಟ್ಟೆ ಬನಾನಾ ಶೇಂಗಾ ಚಕ್ಕೆಯನ್ನು ಹೇಗೆ ಎಂಟ್ರಿ ಮಾಡೋದು ಆನ್ಲೈನ್ನಲ್ಲಿ ಅಂತ ನೋಡೋಣ. ಮೊದಲಿಗೆ ನಾವು ಗೂಗಲ್ನ ಓಪನ್ ಮಾಡಬೇಕು. ಗೂಗಲ್ನ ಓಪನ್ ಮಾಡಿದ ನಂತರ ಇಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿದ್ಮೇಲೆ ಫಸ್ಟ್ ಬಾಕ್ಸ್ ಲೈನ್ಲೇ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಡಿಪಾರ್ಟ್ಮೆಂಟ್ ಶಾಲಾ ಶಿಕ್ಷಣ ಇಲಾಖೆ ಅಂತ ಬರುತ್ತೆ ನೋಡಿ. ಸೊ ಇದ್ರ ಫುಲ್ ಲಾಸ್ಟ್ ಕೆಳಗಡೆಗೆ ಹೋಗಬೇಕು. ಇಲ್ಲಿ ನೋಡಿ, ಈ ಗೌರ್ನಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸೇವೆಗಳು ಅಂತಿದೆಯಲ್ಲ, ಈ ಭಾಗದಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ ನೋಡಿ, ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇ ಲೈನ್ಲೇ PM ಪೋಷಣ್ MDM ಲಾಗಿನ್ ಅಂತ ಇಲ್ಲಿ ಬರುತ್ತೆ. PM ಪೋಷಣ್ MDM ಲಾಗಿನ್ ಈ ಭಾಗದಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ PM ಪೋಷಣ್ ಅಂತ ಬರುತ್ತೆ. ಇಲ್ಲಿ ರೈಟ್ ಸೈಡು 3 ಲೈನ್ ಕಾಣ್ತಾ ಇದೆ ನೋಡಿ, ರೈಟ್ ಸೈಡು 3 ಲೈನು, ಈ ಭಾಗದಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಹೋಮ್ ಡ್ಯಾಶ್ ಬೋರ್ಡ್ ಲಾಗಿನ್ ಲಾಗೌಟ್ ಅಂತ ಬರುತ್ತೆ. ಲಾಗಿನ್ಗೆ ಕ್ಲಿಕ್ ಮಾಡಬೇಕು. ನಮ್ಮ ಸ್ಕೂಲರು ಓಪನ್ ಮಾಡ್ತಾ ಇರೋದ್ರಿಂದ HM ಲಾಗಿನ್ ಅಂತ ಫಸ್ಟ್ನೇ ಆಪ್ಷನ್ಸೇ ಸಿಗುತ್ತೆ ನೋಡಿ, HM ಲಾಗಿನ್ ಅಂತ. HM ಲಾಗಿನ್ಗೆ ಕ್ಲಿಕ್ ಮಾಡಬೇಕು. HM ಲಾಗಿನ್ಗೆ ಕ್ಲಿಕ್ ಮಾಡಿದ ನಂತರ ನಾವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಾ ಇದೆ. ಯೂಸರ್ ನೇಮ್ಗೆ ನಮ್ಮ ಶಾಲೆಯ ಡೈಸ್ ಕೋಡ್ ನಂಬರ್ನ ಹಾಕಬೇಕು. ನಮ್ಮ ಶಾಲೆಯ ಡೈಸ್ ಕೋಡ್ ನಂಬರು. ಪಾಸ್ವರ್ಡ್ಗೆ ನಮ್ಮ STMC ಅಕೌಂಟ್ ನಂಬರ್ ಇರುತ್ತಲ್ಲ, STMC ಅಕೌಂಟ್ ನಂಬರು, ಆ ಅಕೌಂಟ್ ನಂಬರ್ನ ಆ ಸ್ಕೂಲವ್ರದ್ದು ಹಾಕಬೇಕು. ಯೂಸರ್ ನೇಮ್ಗೆ ನಮ್ಮ ಶಾಲೆಯ ಡೈಸ್ ಕೋಡು, ಹಾಗೆ ಪಾಸ್ವರ್ಡ್ಗೆ ನಮ್ಮ STMC ಅಕೌಂಟು ಹಾಕಿದ ನಂತರ ಕೆಳಗಡೆ ಲಾಗಿನ್ ಅಂತ ಬರುತ್ತೆ ನೋಡಿ, ಆ ಲಾಗಿನ್ಗೆ ಕ್ಲಿಕ್ ಮಾಡಬೇಕು. ಲಾಗಿನ್ಗೆ ಕ್ಲಿಕ್ ಮಾಡಿದ್ಮೇಲೆ PM ಪೋಷಣ್ ಅಂತಲೇ ಬರುತ್ತೆ. ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ರೈಟು ಬಲಗಡೆ ಮೇಲ್ಗಡೆ ಮೂಲೆಯಲ್ಲಿ ಇದೆಯಲ್ಲ 3 ಲೈನು, ಆ ಲೈನ್ಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಓಮ್ PM ಪೋಷಣ್ ಸೈನ್ ಔಟ್ ಅಂತ ಇದೆ. ಸೊ ನಾವು PM ಪೋಷಣ್ಗೆ ಕ್ಲಿಕ್ ಮಾಡಿದ್ರೆ ನೋಡಿ ಎಗ್ SNF ಅಂತ ಇದೆ ನೋಡಿ, ಫಸ್ಟ್ನೇ ಲೈನ್ಲೇ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡಿ ಟೋಟಲ್ ಎನ್ರೋಲ್ಮೆಂಟ್ ಡೇಟು, ನಮ್ಮ ಮಕ್ಕಳ ಸ್ಟ್ರೆಂತ್, ಟೋಟಲ್ ಎನ್ರೋಲ್ಮೆಂಟ್ ಏನಿದೆ ಅದು ತೋರಿಸುತ್ತೆ. ನೆಕ್ಸ್ಟು ಆಟೋಮೆಟಿಕ್ಕಾಗಿ ಅದೇ ಇರುತ್ತೆ. ಸೊ ಡೇಟ್ ಅಂತ ಇರುತ್ತೆ. ನಾವು ಯಾವ ದಿನಾಂಕ ಆಯ್ಕೆ ಮಾಡ್ತಿದ್ವೋ ಆ ಆಯ್ಕೆನ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ್ಮೇಲೆ ಈಗ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತಿದೆ. ಈ ದಿನ ನಮ್ಮ ಶಾಲೆಗೆ ಎಷ್ಟು ಮಕ್ಕಳು ಬಂದಿದ್ರು ಅಷ್ಟು ಮಕ್ಕಳನ್ನ ನಾವು ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ನೆಕ್ಸ್ಟು ಸ್ಟೂಡೆಂಟ್ ಇದಿದೆ ನೋಡಿ ಮಾಹಿತಿ, ನಂಬರ್ ಆಫ್ ಸ್ಟೂಡೆಂಟು, ಎಗ್ ಎಷ್ಟು ಜನ ತಿಂತಾರೆ, ಹಾಗೆ ಬನಾನಾ ಎಷ್ಟು ಜನ ತಿಂತಾರೆ, ಹಾಗೆ ಚಿಕ್ಕಿ ಎಷ್ಟು ಜನ ತಿಂತಾರೆ, ಎಲ್ಲನೂ ಟೈಪ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಇವತ್ತಿಂದು ಮೊಟ್ಟೆ ಬನಾನಾ ಚಿಕ್ಕಿ ಇದ್ರ ಮಾಹಿತಿ ಸ್ಕೂಲ್ ಎಜುಕೇಷನ್ಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ನಿಮಗೆ ನೇರವಾಗಿ ಬರಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.